ಮನಮುನಿಯ ಆಶ್ರಮವಿದೆ ನೀ ಮಹದಾಶ್ಚರ್ಯ ತೋರ್ಪುದು. ಮನಮುನಿಯ ಆಶ್ರಮವಿದೆ ನೀ ಮಹದಾಶ್ಚರ್ಯ ತೋರ್ಪುದು. ಮಂದ ಮಾರುತನು ಚಂದದಿಂದಲೇ ಅಂದ ಬೀರಿತೆ ನೊಂದ ಕಾಂತಿಯು. ಮಂದ ಮಾರುತನು ಚಂದದಿಂದಲೇ ಅಂದ ಬೀರಿತೆ ನೊಂದ ಕಾಂತಿಯು. ಚಂದಿರ ನಂದದೆ ತುಂಬಿದ ತೆರದೆ, ಚಂದಿರ ನಂದದೆ ತುಂಬಿದ ತೆರದೆ, ಚಂದಿರ ನಂದದಿ ತುಂಬಿದ ತೆರದಿ, ಚಂದಿರ ನಂದದಿ ತುಂಬಿದ ತೆರದಿ, ಚಂದಿರ ನಂದದಿ ತುಂಬಿದ ತೆರದಿ ಎಂದು ಕಾಣುವುದು ಎಣ್ಣೆಯ ಆಶ್ರಮಯೇ ನೀ ಮಹದಾಶ್ಚರ್ಯ ತೋರ್ಪುದು. ಮನಮುನಿಯ ಆಶ್ರಮವಿದೆ ನೀ ಮಹದಾಶ್ಚರ್ಯ ತೋರ್ಪುದು. ತಣ್ಣನ ಬೀಸುವ ತಂಗಾಳಿಯು ಉಷ್ಣಾಕಾರದೆ ಬೀಸುತ್ತಿರುವುದು. ತಣ್ಣನ ಬೀಸುವ ತಂಗಾಳಿಯು ಉಷ್ಣಾಕಾರದೆ ಬೀಸುತ್ತಿರುವುದು. ಪಾದದ ನೇತ್ರವು ಉರಿಯುತ್ತಲಿಯುವುದು, ಪಾದದ ನೇತ್ರವು ಉರಿಯುತ್ತಲಿಯುವುದು ಎಂದು ಕಾಣುವುದು ಎಣ್ಣೆಯ ಆಶ್ರಮಯೇ ನೀ ಮಹದಾಶ್ಚರ್ಯ ತೋರ್ಪುದು. ಈ ಮನಮುನಿಯ ಆಶ್ರಮವಿದೆ ನೀ ಮಹದಾಶ್ಚರ್ಯ ತೋರ್ಪುದು. ಮಹದಾಶ್ಚರ್ಯ ತೋರ್ಪುದು. ಮಹದಾಶ್ಚರ್ಯ ತೋರ್ಪುದು. ಏನಿದು? ನನ್ನ ಕಮಂಡದಲ್ಲಿ ಪರಿಶೋಭಿಸುತ್ತಿರುವ ಗಂಗಾಜಲದಂತೆ ತಂಪಾಗಿ ಬೀಸುತ್ತಿದ್ದ ಮಂದ ಮಾರುತನು ಈ ದಿವಸ ಉಷ್ಣಾಕಾರನಾಗಿ ಬೀಸುತ್ತಿರುವನು. ಇದು ವಸಂತ ಕಾಲವಾದರೂ ನನ್ನ ಕಣ್ಣೆದುರಿಗೆ ಎಲೆಯುದಿರದ ಕಾಡಿನಂತೆ ನಿಬಿಡವಾಗಿ ಗೋಚರಿಸುತ್ತಿರುವುದು. ಅದು ಗಂಧರ್ವಪತಿಯಾದ ವಸುಂಧರನು ಇತ್ತಲೇ ಬರುತ್ತಿರುವನು. ವನವನೋಟೆ ಮನಗೆ ಮೋದ ಮುನಿಗುಲಾತಿ ಸೋಮನೆ ವನವನೋಟೆ ಮನಗೆ ಮೋದ ಮುನಿಗುಲಾತಿ ಸೋಮನೆ ಘನ ಕೃಪಾದಯಾಳು ನಮಿಗೆ ಘನ ಕೃಪಾದಯಾಳು ನಮಿಗೆ ವಿನಯದಿ ತವ ಪಾದಯುಗಕ್ಕೆ ವಿನಯದಿ ತವ ಪಾದಯುಗಕ್ಕೆ ವನವನೋಟೆ ಮನಗೆ ಮೋದ ಮುನಿಗುಲಾತಿ ಸೋಮನೆ ಮೋದವಾಯಿತು ಮನದೊಳನಗೆ ಮೋದವಾಯಿತು ಮನದೊಳನಗೆ ಈ ದಯೆಯಳು ಧನ್ಯನಾದೆ ಈ ದಯೆಯಳು ಧನ್ಯನಾದೆ ವನವನೋಟೆ ಮನಗೆ ಹೋದ ಮುನಿ ಗುಲಾಬಿ ಸೋಮನೆ. ಸುಂದರ ಬಾ, ನಿನ್ನ ಬರುವಿಕೆಯನ್ನು ನೋಡಿದರೆ ಏನೋ ಒಂದು ಕಾರ್ಯಾತುರವನ್ನು ತಂದಂತಿದೆ. ಭೃಗುದೇವ, ಜನನಿಯ ದಾಸ್ಯವನ್ನು ಬಿಡಿಸುವುದಕ್ಕಾಗಿ ಗುರುತಾತ್ಮನು ಮಹೇಂದ್ರನಿಂದ ಅಮೃತ ಕಳಸವನ್ನು ತೆಗೆದುಕೊಂಡು ಹೋಗುತ್ತಿದ್ದ ಸಂಭ್ರಮವು ನನಗಾಯಿತು ಈ ದಿವಸದಲ್ಲಿ. ವಸುಂಧರ, ಅದಾವ ಅಮೃತವನ್ನು ತರುವ ಕಾರ್ಯದಲ್ಲಿ ನಿರತನಾಗಿರುವೆ. ಮಹಾತ್ಮನೇ,
ನಾಳಿನ ಸತ್ರ ಯಾಗದ ಮುಹೂರ್ತಕ್ಕೆ ನಾರಾಯಣನು ಶಿವನಾಮ ಸುಧಾಮೃತವೆಂಬ ಒಂದು ಅಮೃತ ಕೊಡವನ್ನು ತರುವನು. ಅದನ್ನು ಸೇವಿಸುವುದಕ್ಕಾಗಿ ಹೋಗುತ್ತಿರುವನು. ಈ ವಿಷಯ ನಿಮಗೆ ತಿಳಿಯದೆ? ಆ ತಿಳಿದಿದ್ದರೂ ತಿಳಿದಿರಬಹುದು. ವಸುಂಧರ, ಮಕ್ಕಳು ಕಟ್ಟಾಡುವ ಕಟ್ಟೆಯಂತೆ ದೇವತೆಗಳು ಹೂಡಿರುವ ಇದೊಂದು ಆಟ. ಎಲೆ ಗಂಧರ್ವನೇ, ಸತ್ರಯಾಗ ಎಂದರೇನು? ನೀವು ಎಂದರೇನು? ಕಾಲು ಎನ್ನುವರು ಸಾಧ್ಯವಿಲ್ಲದವನು ಗಗನಕ್ಕೆ ಆರುವನೆಂದು ಹಂಬಲಿಸಿದಂತಾಯಿತು ಈ ದೇವತೆಗಳ ಮನೋರಥ. ಭೃಗುದೇವ, ಅಲ್ಲಿಗೆ ಜಗದೇಶ್ವರನಾದ ಪರಶಿವನೇ ಅಗ್ರ ಪೂಜೆಯನ್ನು ವಹಿಸುವಾಗ ಅದನ್ನು ಮಕ್ಕಳಾಟವೆಂದು ಭಾವಿಸುವುದು ಅಲ್ಲದೆ ಆ ಪರಶಿವನ ಕರುಣೆಗೆ ಪಾತ್ರರಾಗಿ ಅವನ ದಿವ್ಯ ರೂಪವನ್ನು ನೋಡಬಾರದೆ. ವಸುಂಧರ, ಆ ಪರದೇಶಿಯ ರೂಪಿನಲ್ಲಿ ನೋಡಬೇಕಾದ ವಿಷಯವೇನಿದೆ? ಅದು ಮಹರ್ಷಿಗಳಾದ ತಮ್ಮಿಂದಲೇ ಹೊರಬೀಳುತ್ತಿರುವುದು. ಆ ಈಶ್ವರನು ಪರದೇಶಿ ಆದ್ದರಿಂದಲೇ ಅವನಿಗೆ ನಿರ್ಣಯ ದೊರೆಯುತ್ತಿರುವುದು. ಪರದೇಶಿಯಾದ ಸುಖವನ್ನು ಬಯಸುವವರಿಗೆ ಮಾತ್ರ ಪರದೇಶಿಯಾದ ಪರಶಿವನು ಪರಮೇಶ್ವರನಾಗಿ ಕಾಣುವನು. ಸಾಕು, ನಿಲ್ಲಿಸು. ಇರುವೆಯ ಕಣ್ಣಿಗೆ ಸಾಸುವೆಯು ಕೋಡಲಾದಂತೆ ಕೋಸ್ಪದ ಕೀಲ ಜಾಲವು ಪಿಪಿಲಕದ ಕಣ್ಣಿನ ನೋಟಕ್ಕೆ ಮಹಾ ಸಮುದ್ರದಂತೆ ಆ ಪರಶಿವನೋರ್ವ ನಿನಗೆ ಮಹಾತ್ಮನು, ನನಗಲ್ಲ. ಹಾಗೆನ್ನಬೇಡ ಋಷಿದೇವ. ರಸದಲ್ಲಿ ಇಕ್ಸು, ವಿಷದಲ್ಲಿ ಹಾಲಾವಿನವೆಂದು ಹೆಸರಂತ ಪರಶಿವನನ್ನು ನಿರಾಕರಿಸಬೇಡ. ಕಾಲಿಂದಿತವಾಯಿತು, ನಾನಿನ್ನೂ ಹೊರಡುವೆನು. ಹೊರಡು. ಸತ್ರಯಾಗ ಎಂದರೇನು? ದೇವತೆಗಳು ಎಂದರೇನು? ಸತ್ರಯಾಗ ಎಂದರೇನು? ದೇವತೆಗಳು ಎಂದರೇನು? ಕಾಮ್ಯಕ್ಕೆ ಕಣ್ಣೆರಡು ತಲೆಯೊಂದು ಸಾಲದೆಂದು ಒಂದು ಹೆಣ್ಣನ್ನ ನೋಡಲು ಹಲವಾರು ಕಣ್ಣುಗಳನ್ನು 4 ತಲೆಗಳನ್ನು ಹೊಂದಿರುವ ಆ ವೈದಿಕನಾದ ಬ್ರಹ್ಮ ತೆರೆಯ ಮರೆಯಲ್ಲಿ ಅಡಗಿರುವ ವೇಷಾಂಗನೆಯಂತೆ ಯಾವಾಗಲೂ ಕ್ಷೀರ ಸಮುದ್ರದಲ್ಲಿ ಜಡತ್ವದಿಂದ ಮಲಗಿರುವ ಆ ವಿಷ್ಣು, ಇವರುಗಳು ಸತ್ರಯಾಗದಲ್ಲಿ ಭಾಗವಹಿಸುವಂತೆ ಹೆಂಡತಿಯನ್ನ ಮೆಚ್ಚಿಸಲು ಸಾವಿರಾರು ಭುಜಗಳನ್ನು ಹೊಂದಿ ಕೈಲಾಸದಲ್ಲಿ ಯಾವಾಗಲೂ ತಗತೈ ಎಂದು ಕುಣಿಯುತ್ತಿರುವ ಪರಶಿವನನ್ನ ಅಗ್ರ ಪೂಜೆಗೆ ಕರೆತರುವರಂತೆ. ಆ ಪರಶಿವನಿಗೆ ಹಣೆಯಲ್ಲಿ ಕಣ್ಣುಂಟು, ಆದರೆ ಈ ಭೃಗುವಿಗೆ ನನ್ನ ಪಾದದಲ್ಲೇ ಕಣ್ಣುಂಟು. ಆದುದರಿಂದ ಅವನು ನನಗೆ ಸರಿಸಮಾನನು. ಅದರಲ್ಲಿಯೂ ನನಗೆ ಹೆಚ್ಚಿನ ಅಧಿಕಾರ ಉಂಟು. ಆ ವಿಷ್ಣುವನ್ನ ವಿವೇಕಿಸಿದರೆ ಅವನು 2ನೆಯ ಮೂರ್ತಿಯಾಗುವನು. ಇನ್ನು ಆ ಬ್ರಹ್ಮನೋರ್ವ ಅವನೊಬ್ಬ ಸಾಮಾನ್ಯ ವೇಷಧಾರಿಯಾದ ಪೌರೋಹಿತ. ದಕ್ಷ ಬ್ರಹ್ಮ, ಜಾಲ ಬ್ರಹ್ಮ ಮೊದಲಾದವರೇ ನನಗೆ ಶಿಷ್ಯಂದಿರು. ಆ ದಕ್ಷ ಬ್ರಹ್ಮನೇನಾದರೂ ಅಲ್ಲಿಗೆ ಹೊರಟರೆ ನನಗೂ ಹೋಗಲು ಹೆಚ್ಚಿನ ಅವಕಾಶ ಉಂಟು. ಏನಿದು? ಈ ದಿವಸ ನನ್ನ ಮನಸ್ಸು ಚಂಚಲವಾಗಿ ತೋರುತ್ತಿರುವುದು. ಇರಲಿ, ಈ ಶಿಲಾತಲ್ಪದ ಮೇಲೆ ಕುಳಿತು ವಿಶ್ರಮಿಸುವೆನು.
ಪೂಜಾ ಅರನೆ ಬಾರೈ ಅಗ್ರ ಪೂಜಾ ಅರನೆ ಬಾರೈ ಋಗು ಮೌನಿ ನೇತ್ರಮಿಗೆ ತೋರ್ಪಜನಿತು ರಜತಾಧಿವಾಸ ಕಾಮುದ ಋಗು ನಂದನವ ಋಗು ಮೌನಿ ನೇತ್ರ ರಮ್ಯ ಕಾಮುದ ಚರಣದಲ್ಲಿ ಭೃಗುಮೌನಿ ನೇತ್ರ ರಮ್ಯ ಕಾಮುದ ಚರಣದಲ್ಲಿ ನೀಲ ಮೇಘ ಶ್ಯಾಮ ನೋಡೈ ನೀಲ ಮೇಘ ಶ್ಯಾಮ ನೀಲ ಮೇಘ ಶ್ಯಾಮ ನೋಡೈ ನೀಲ ಮೇಘ ಶ್ಯಾಮ ನೋಡೈ ಭೃಗುಮೌನಿ ನೇತ್ರಮಿಗೆ ತೋರ್ಪದಿ ಭೃಗುಮೌನಿ ನೇತ್ರ ರಮ್ಯ ಕಾಮುದ ಚರಣದಲ್ಲಿ ನಿಜ ಯೋಗ ಭಾಗ್ಯದಿನ್ನಾಗ ಪೂತನನ ಯಾಗ ಗೆವನ್ನು ಕರುಣಿಸುನಿ ನಿಜ ಯೋಗ ಭಾಗ್ಯದಿನ್ನಾಗ ಪೂತನನ ಯಾಗ ಭಾಗ್ಯವನ್ನು ಕರುಣಿಸುನಿ ಶೃಂಗಧರ ಶೃಂಗಿವರ ಗಂಗಧರ ಲಿಂಗಕರ ಶೃಂಗಧರ ಶೃಂಗಿವರ ಗಂಗಧರ ಲಿಂಗಕರ ರಜತಾದ್ರಿವಾಸರಣ್ಯ ಕಾಮುದ ರೋಗೋ ನಂದನವ ನಿಜ ಭಕ್ತನಾದವರ ವಿಷ್ಣು ನೀನು ನಿಜ ಭಕ್ತಿಗಾಗಿ ನಾಮನವಂತೆ ನಿಜ ಭಕ್ತನಾದವರ ವಿಷ್ಣು ನೀನು ನಿಜ ಭಕ್ತಿಗಾಗಿ ನಾಮನವಂತೆ ಚಕ್ರಧರ ಭಕ್ತಿವರ ಚಕ್ರಧರ ಭಕ್ತಿವರ ಶಕ್ತಿಧರ ಯುಕ್ತಿವರ ಚಕ್ರಧರ ಭಕ್ತಿವರ ಶಕ್ತಿಧರ ಯುಕ್ತಿವರ ಭೃಗುಮೌನಿ ನೇತ್ರ ರಮ್ಯ ಕಾಮುದ ಚರಣದಲ್ಲಿ ಕ್ಷೀರಸಾಗರನೇ ಅತ್ತ ನೋಡು, ಒಂದು ದಟ್ಟವಾದ ಕಾಡಿನಲ್ಲಿ ಯಾರೋ ಓರ್ವ ಗಂಧರ್ವ ಸುಂದರಿಯು ಅಲ್ಲಿ ಕಾಣುವ ಸರೋವರದಲ್ಲಿ ಸ್ನಾನ ಮಾಡಿ ತನ್ನ ಕೆದುರಿದ ಮುಡಿಯನ್ನು ಒಣಗಿಸಲೋಸುಗ ಭೂಗರ್ಭದ ಮೇಲೆ ಮಲಗಿರುವಳೋ ಏನೋ ಎಂಬಂತೆ ಅರ್ಧ ಶರೀರವು ಕಾಣುತ್ತಿರುವುದು. ಅತ್ತ ನೋಡು ಜನಾರ್ದನ, ಯಾವುದೋ ಒಂದು ಜಿಂಕೆಯು ಅಲ್ಲಿ ಕಾಣುವ ಸರೋವರದಲ್ಲಿ ಮಿಂದು ಈಜಾಡಿದ ತನ್ನ ತನು ತಾಪವನ್ನು ಸಹಿಸಲಾಗದೆ ತನ್ನೆರಡು ಕಾಲುಗಳನ್ನು ಮುಂದಕ್ಕೆ ಚಾಚಿ ತನ್ನ ಸುಂದರವಾದ ನಿಡು ನೋಟದಿಂದ ತನ್ನ ಇನ್ನೆರಡು ಕಾಲುಗಳನ್ನು ಕಣ್ಣಿನ ಪಕ್ಕದಲ್ಲಿರಿಸಿ ಕಣ್ಣನ್ನು ಪಸರಿಸಿ ವೈರಿಗಳಾದ ಕಿರಾತಕನನ್ನು ನೋಡುತ್ತಿರುವುದೋ ಏನೋ ಎಂಬಂತೆ ಕಾಲಲ್ಲಿ ಅಂಟಿಕೊಂಡು ಪ್ರಜ್ವಲಿಸುತ್ತಿರುವ ಕಣ್ಣಿನಿಂದ ಕೂಡಿದ ಅರ್ಧ ಶರೀರವು ಅತ್ಯಂತ ಆಶ್ಚರ್ಯಕರವಾಗಿ ಕಾಣುತ್ತಿರುವುದು. ಸದಾಶಿವದೇವ, ಪ್ರಪಂಚದಲ್ಲಿ ನಿನಗೆ ಆಶ್ಚರ್ಯಕರವಾದ ಸಂಗತಿ ಏನಿರುವುದು? ಆ ಮರದಡಿಯಲ್ಲಿ ಮಲಗಿರುವ ಮಾಸೆ ಭೃಗುದೇವನಲ್ಲವೇ? ಅದು ನನಗೂ ತಿಳಿದಿರುವುದು ಜನಾರ್ದನ. ಒಂದು ಕಾಡಿನಲ್ಲಿ ವಿಹರಿಸುತ್ತಿರುವ ಒಂದು ಘನ ಗಂಭೀರವಾದ ಸಿಂಹವು ಆನೆಯ ಮಸ್ತಕವನ್ನು ಬಡಿದು ಸಾಕಾಗಿ ದಕ್ಷತೆಯಿಂದ ವೃಕ್ಷತಡಿಯಲ್ಲಿ ಮಲಗಿರುವಂತೆ ಅದೆಷ್ಟು ಗರ್ವದಿಂದ ಮಲಗಿರುವನ ಭೃಗುದೇವ. ಸರ್ವೇಶ್ವರ, ಗರ್ವವೇ ರೂಪವೆತ್ತಿ ರೂಪಾಕಾರವಾದ ಅಹಂಕಾರ ದೇವತೆಡೆ ಸರಸವಾಡುತ್ತಿರುವನ ಈ ಭೃಗುದೇವನು ಹೇಗಾದರಾಗಲಿ ಎಚ್ಚರಿಸುವೆನು. ಎಚ್ಚರವಾಯಿತೇ ಭೃಗುದೇವ? ಎಚ್ಚರವೇನೋ ನಾರಾಯಣ. ಈ ಭೃಗುದೇವನು ತನ್ನ ಆತ್ಮಜ್ಞಾನದಿಂದ ಯಾವಾಗಲೂ ಎಚ್ಚರದಿಂದಲೇ ಇರುವನು. ಅದಿರಲಿ, ಈ ಶಿಲಾ ತಲ್ಪದ ಮೇಲೆ ಕುಳಿತಿರುವ ಇವನ್ಯಾರು ಶಿವಯೋಗಿ? ಅವನೇ ಅವನೇ ಪರಮಾತ್ಮನಾದ ಪರಶಿವನು. ಸರ್ಪಸಯನ ಪರಮಾತ್ಮನ್ಯಾರು, ಪರಶಿವನ್ಯಾರು? ಜನಾರ್ದನ, ನೀವಿರುವರು ಇನ್ನೂ ಚಿಕ್ಕವರು, ನಿಮಗ್ಯಾವುದು ಇನ್ನೂ ತಿಳಿಯದು. ಅದಿರಲಿ,
ಬಹು ಸಂಭ್ರಮದಿಂದ ಎಲ್ಲಿಗೆ ಹೋಗಿ ಬಂದು ಕುಳಿತಿರುವಿರಿ? ದೇವ, ಗಾಂಧರ್ವರು ಜಗತ್ತಿನ ಕಲ್ಯಾಣಕ್ಕಾಗಿ ಸರಾವಣ ತೀರದಲ್ಲಿ ಶಿವಸತ್ರಯಾಗವನ್ನು ಮಾಡುತ್ತಿರುವರು. ಆ ಯಾಗದ ಅಗ್ಲಪೂಜಾ ದೇವನಾದ ಸಾಂಬವ ಶಿವಮೂರ್ತಿಯನ್ನು ಕರೆದುಕೊಂಡು ಹೋಗುತ್ತಿರುವೆನು. ಹೀಗೆ ದಾರಿಯಲ್ಲಿ ಹೋಗುತ್ತಾ ತಮ್ಮ ದರ್ಶನವಾಯಿತು. ಆದರೆ ಗರ್ವವೇ ಸೆರೆದಿರುವ ಗೌರಿಪತಿಯೊಡನೆ ಇಲ್ಲಿ ಮಲಗಿರುವ ನಿಮ್ಮ ಹತ್ತಿರ ಬಂದು ಕುಳಿತುಕೊಂಡೆನು. ನಿಮ್ಮನ್ನು ಎಚ್ಚರಿಸಿ ಆಯಾಸವನ್ನುಂಟು ಮಾಡಿದ ಋಣವನ್ನು ತೀರಿಸುವುದಕ್ಕಾಗಿ ಎಲ್ಲಿ ನಿಮ್ಮ ಚರಣವನ್ನು ಒತ್ತಿ ಮುಂದೆ ಹೋಗುವೆನು. ಭೃಗುವರ ನಿಮ್ಮಯ ಮೃದುತರ ಚರಣವು ಕಾಣುತ್ತಲಿರುವುದು ರಾಜಸದಿ. ಭೃಗುವರ ನಿಮ್ಮಯ ಮೃದುತರ ಚರಣವು ಕಾಣುತ್ತಲಿರುವುದು ರಾಜಸದಿ. ರಾಜಸ ಗುಣದ ರಾಜಜನಾದನ, ರಾಜಸ ಗುಣದ ರಾಜಜನಾದನ. ರಾಜಸ ಗುಣದ ರಾಜಜನಾದನ, ರಾಜಸ ತಪದಿ ರಾಜಪುದೋ. ರಾಜಸ ತಪದಿ ರಾಜಪುದೋ. ಚರಣ ನಯನವು ಮೆರೆಯುತ್ತಲಿರುವುದು. ಚರಣ ನಯನವು ಮೆರೆಯುತ್ತಲಿರುವುದು. ರವಿವರ ತೇಜತಿ ತವ ಚರಣ. ಭೃಗುವರ ನಿನ್ನಯ ಮೃದುತರ ಚರಣವು ಕಾಣುತ್ತಲಿರುವುದು ರಾಜಸದಿ. ರಾಜಸ ತಾಮಸ ಸಾತ್ವಿಕ ಕಾಣದ, ರಾಜಸ ತಾಮಸ ಸಾತ್ವಿಕ ಕಾಣದ. ಅಂದದ ನೇತ್ರಕ್ಕೆ ನೇತ್ರಾಗ್ನಿ, ಅಂದದ ನೇತ್ರಕ್ಕೆ ನೇತ್ರಾಗ್ನಿ. ರಾಜಸ ಗುಣದ ರಾಜಜನಾದನ, ರಾಜಸ ತಪದಿ ರಾಜಿಪುದೋ. ಬಹಳ ಸಂತೋಷ, ನಿನ್ನ ವಿವೇಕಕ್ಕೆ ಮೆಚ್ಚಿದೆನು ಲಕ್ಷ್ಮೀಸ. ನೀ ಕಂಡೆ ನನ್ನ ರಾಜಸದ ಅಗ್ನಿ ನೇತ್ರವನ್ನು. ಆ ಪರಶಿವನ ಹಣೆಗಣ್ಣಿಗಿಂತಲೂ ಮಿಗಿಲಾದ ನನ್ನ ಪಾದಾಂಗುನಿಯ ನೇತ್ರವನ್ನು ಕಂಡು ನೀ ಧನ್ಯನಾದಿ. ಅದಿರಲಿ, ಎಲೆ ಸದಾಶಿವ ಮೂರ್ತಿಯೇ, ನೀನೇಕೆ ಮೌನವಾಗಿ ಕುಳಿತಿರುವೆ? ಮೌನವಲ್ಲದೆ ನಿನ್ನೊಡನೆ ಮಾತೇನು ಭೃಗುಋಷಿಯೇ? ಹಾಗಾದರೆ ನೀನು ನನ್ನೊಡನೆ ಮಾತನಾಡುವುದಿಲ್ಲವೇ? ಇಲ್ಲ, ಈ ಸದಾಶಿವ ಮೂರ್ತಿಯು ನಿನ್ನಂತ ವಿವೇಕರಹಿತನೊಡನೆ ಮಾತನಾಡುವುದೇ ಇಲ್ಲ. ಹಾಗಾದರೆ ನನ್ನೊಡನೆ ಮಾತನಾಡುತ್ತಾ ಕುಳಿತಿರುವ ನಾರಾಯಣನು ನಾನು ವಿವೇಕರಹಿತರೇ? ಅದನ್ನು ನೀನೇ ವಿವೇಕಿಸಬೇಕು ಭೃಗುಋಷಿಯೇ. ಕೇಳು, ಒಂದು ದಟ್ಟವಾದ ಕಾಡಿನಲ್ಲಿ ಬೆಳೆದಿರುವ ಬಿದುರುಗಳು ಒಂದಕ್ಕೊಂದು ತಿಕ್ಕಾಡಿ ಅದರಿಂದ ಉಂಟಾಗುವ ಅಗ್ನಿಯು ಇಡೀ ಕಾಡನ್ನೇ ದಹಿಸುವಂತೆ ವಿಷಯಾನಂದಗಳು ನಿನ್ನ ಜೀವಾತ್ಮನ ಪರೆಯ ಮೇಲೆ ಭಯಂಕರವಾದ ಆವಿನ ಮೈಬಣ್ಣವನ್ನು ಮುಚ್ಚುವ ಉತ್ತದ ಮಣ್ಣಿನಂತೆ ನಿನ್ನ ರಾಜಸದಿಂದ ಕೂಡಿದ ಅಹಂಕಾರವು ದಿನೇ ದಿನೇ ನಿನ್ನ ಮೈಬಣ್ಣವನ್ನು ಮುಚ್ಚುತ್ತದೆ. ಮಮತೆಯಿಂದ ಯಾವಾಗಲೂ ತರೆಗೆಲೆಗಳನ್ನು ತಿನ್ನುವ ಮೇಕೆಯು ತುಪ್ಪದ ಸವಿಯನ್ನು ಬಲ್ಲದೆ ಮಹಾತ್ಮ ಭೃಗುಋಷಿ ಎಂದು ಕರೆಸಲ್ಪಡುವ ನಿನ್ನ ಹೆಸರಾಂತ ಅಹಂಕಾರವು ಎಲುವನ್ನು ಕಡಿದ ಎಬ್ಬುಲಿಯು ಕಬ್ಬನ್ನು ಬಯಸಿದಂತಾಯಿತು. ಕೇಳು, ಅರಿವಿನಲ್ಲಿ
ನರನ ಕಡೆ ಕಾಣುವುದು ರಾಜಸವು ವರಮುನಿಯ ಬಿಡು ಮನದಿ ಅರಿವೆ ಮರಬಗಳೆಲ್ಲ ಅರಿವು ಜ್ಞಾನದಿ ಮುನಿಯೇ ಅರಿವು ಮರಬಗಳೆಲ್ಲ ಅರಿವು ಜ್ಞಾನದಿ ಮುನಿಯೇ ತೆರೆದು ನೋಡುತ್ತ ಮನವ ಹಿತವನ್ನು ತಿಳು ತೆರೆದು ನೋಡುತ್ತ ಮನವ ಹಿತವನ್ನು ತಿಳು ಅರಿವಿನಲ್ಲಿ ನೀನೋಡು ಹರನ ಕಡೆ ಕಾಣುವುದು ವರಮುನಿಯೇ ಬಿಡು ಮನದಿ. ಭೃಗುಮುನಿಯೇ, ಕಣ್ತೆರೆದು ನೋಡು, ನಿನ್ನ ಆತ್ಮನಲ್ಲಿ ಪರಮಾತ್ಮನ್ಯಾರೆಂಬುದನ್ನು ವಿಚಾರಿಸು, ಧರ್ಮಕ್ಕೆ ಶಿರಭಾಗು. ಅದನ್ನು ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕಾಗಿಲ್ಲ. ಹೇಳುವ ನಿನ್ನ ಗೊಡ್ಡುಗಳ ಅಂಗಡಿಗೆ ಕೈಲಾಸದಲ್ಲಿ ನಿಧಾನಿಸು ಜನಾರ್ದನ. ನೀವೀರ್ವರು ಒಂದೇ ಸಂಕಲ್ಪವನ್ನ ಬಯಸಿ ನನ್ನೊಡನೆ ವೈರತ್ವವನ್ನ ಸಾಧಿಸುತ್ತಿರುವಿರಿ. ನೀನಿನ್ನಿ ಹೊರಡಬಹುದು ಸದಾಶಿವನೊಡನೆ. ಭೃಗುಮುನಿ, ತೊಟ್ಟೊಂದು ಮಾಗದಲ್ಲದೆ ಹಣ್ಣೊಂದು ಕಳಚಿ ಬೀಳುವುದಲ್ಲ. ಹೋಗುವೆನು ನಾನು ಒಂದೆರಡು ಗಳಿಗೆಯಲ್ಲಿ. ಬಾ ಕೌಸ್ತುಭಧಾರಿ, ತಳು ಮಾಡಬೇಡ. ನಿನ್ನ ಕಾರ್ಯದಲ್ಲಿ ಅರಿವಿಲ್ಲ ಈ ಭೃಗುವಿಗೆ. ಸಾಕು ಬಾಯಿ ಬಿಟ್ಟು. ಮುನಿಗೆ ವಂಚನೆ ಮಾಡಿದ ದ್ರೋಹಿ. ನಾನು ಮುನಿಗೆ ವಂಚನೆ ಮಾಡಿಲ್ಲ. ನಾನಲ್ಲವೇ ಭೃಗುಗಳಿಗೆ ಅಗ್ರಸ್ಥಾನ ವಹಿಸಿರುವ ಭೃಗುದೇವ. ನೀನಾದೆ ಏಕೆ ಅಗ್ರಸ್ಥಾನದಲ್ಲಿ ಭೃಗುದೇವ? ನೀನೋರ್ವ ರಾಜಾಸದಿಂದ ಕೂಡಿದ ಜಟಧಾರಿ. ಈ ನಿನ್ನ ವೇಷಾಭೂಷಣಗಳನ್ನು ನೋಡಿದರೆ ಶಿವಯೋಗಿಯಂತೆ ಕಾಣುತ್ತಿರುವೆ. ನಿನ್ನಾತ್ಮದಲ್ಲಿ ಶಿವನಿಲ್ಲ. ಕುಂದಣದ ಎರಕದಂತೆ ಎರಕವಾಗಿದ್ದ ನನ್ನ ಪಾದಾಂಗುನಿಯ ನೇತ್ರವನ್ನು ಯಾಕೋ ಕಿಕ್ಕಿಸದೆ? ದ್ರೋಹಿ, ಇದು ನೀನು ಮಾಡಿದ ಮಾತ್ರವಾದ ಮೋಸವಲ್ಲ. ಋಷಿಹೋರ್ಮನ ಅಹಂಕಾರವನ್ನು ಕಿತ್ತೆಸೆದು ಅವನಿಗೆ ಉಪಕಾರವನ್ನು ಕಲ್ಪಿಸಿದ ಕಾರ್ಯ ಮೋಸವೇ? ಶಾಂತನಾಗು ಭೃಗುದೇವ. ನಿನಗಾದ ಪ್ರಾಯಶ್ಚಿತಿನ ನೀನೇಕೆ ಹಂಬಲಿಸುವೆ? ಪ್ರಾಯಶ್ಚಿತ ಮುನಿಗೆ ವಂಚನೆ ಮಾಡಿದ ವಿಘಾತ. ಯಾವ ಮಹಾತ್ಮ ಋಷಿಯು ತನ್ನ ಮಹತ್ವಾಕಾಂಕ್ಷೆಯನ್ನು ಈಡೇರಿಸಬೇಕೆಂದು ಒಂದು ಉಗ್ರವಾದ ಧರ್ಮವನ್ನು ಧರಿಸಿರುವನೋ ಅಂತಹ ಈ ಭೃಗುಮುನಿಯ ಕೋಪಾಜ್ಞ ಯಜ್ಞ ಭಾಗಕ್ಕೆ ನೀವೆಲ್ಲರೂ ಓವಿರ್ಭಾಗ. ನೀಲಮೇಘ ಶಾಮನಾಗಿ, ಅಷ್ಟವಸುಗಳಿಗೆ ದೇವನಾಗಿ, ಅಷ್ಟಮಹಾಲಕ್ಷ್ಮಿಯಿಂದ ಶೋಭಿಸುತ್ತಿರುವ ನೀನು ಭೂಲೋಕದಲ್ಲಿ ದಶ ಯೋನಿಗಳಲ್ಲಿ ಜನ್ಮವೆತ್ತು. ಇದು ನನ್ನ ಅನೇಕ ಮಾತ್ರ ತಪಸ್ಸಿನ ಉಗ್ರವಾದ ಶಾಪ. ಪರಶಿವನ ದಯವೆನಗಿರುತ್ತಿರೆ. ಆ ಪರಶಿವನ ದಯವೆನಗಿರುತ್ತಿರೆ. ಹರಿಸಿಪೆ ಭೃಗು ಸಾಪಕ್ಕೆ ಎದೆಗೆಡದೆ ಧೈರ್ಯದಲ್ಲಿ ಧರಿಸುವೆ ದಶವತಾರವನು. ಧರಿಸುವೆ ದಶವತಾರವನು
ವೈಭವದಿ ಜಗದಿ ಮೆರೆಯುವೆ ಅರುಸದಲ್ಲಿ ಈ ಈ ಭೃಗುದೇವ, ನಿನಗೆ ನೀನೇ ಗುರುವೆಂದು ಅಹಂಕರಿಸುತ್ತಿರುವೆ. ನಿನ್ನ ಪ್ರತಿಜ್ಞೆನು ನೀನೇ ಬಲ್ಲೆ. ಅದರಿಂದ ನನಗಾಗುವ ತೊಂದರೆ ಏನೂ ಇಲ್ಲ. ಧಿಕ್ಕಾರದನು ಜಾತಕ, ವೈರದಲ್ಲಿ ಧಿಕ್ಕಾರದನು ಜಾತಕ, ವೈರದಲ್ಲಿ ಧಿಕ್ಕಾರದನು ಜಾತಕ. ಧಿಕ್ಕಾರದನು ಜಾತಕ, ವೈರದಲ್ಲಿ ಧಿಕ್ಕಾರದನು ಜಾತಕ, ವೈರದಲ್ಲಿ ಧಿಕ್ಕಾರದನು ಜಾತಕ. ಜನಾರ್ದನ ಸಂಧಾನದ ಭೃಗುದೇವ ಸಂಧಾನದಲ್ಲಿ ನೀ ಮನವನ್ನು ಭೃಗುದೇವನ ನಿನ್ನ ನಿನ್ನ ಮನವನ್ನು ಬಂಧಿಸುವೆ. ಮನವನ್ನು ಬಂಧಿಸುವೆ. ಸಂಧಾನದಲ್ಲಿ ನೀ ಕಿಟ್ಟೆದೆಯ ಪೈಲದಲ್ಲಿ ಧಿಕ್ಕಾರದನು ಜಾತಕ, ಪೈಲದಲ್ಲಿ ಧಿಕ್ಕಾರದನು ಜಾತಕ. ಭೃಗುದೇವನ ಭೃಗುದೇವನ ಸುಳಿದು ಸುತ್ತರಿದು ಸದಬಡಿದು ಬಂದು ಸುಳಿದು ಸುತ್ತರಿದು ಸದಬಡಿದು ಬಂದು ಧಿಕ್ಕಾರದನು ಜಾತಕ, ಪೈಲದಲ್ಲಿ ಧಿಕ್ಕಾರದನು ಜಾತಕ, ಪೈಲದಲ್ಲಿ ಧಿಕ್ಕಾರ